ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಆಯುಷ ಇಲಾಖೆ ಬೆಂಗಳೂರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆಯುಷ ಇಲಾಖೆ ಹಾಗೂ ಕ್ರೀಡಾ ಇಲಾಖೆ ರಾಯಚೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ದಿನಾಂಕ 19/6/2024ರಂದು ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆಯ ಸಭಾಂಗಣದಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ವಿವಿಧ ಸ್ಪರ್ಧೆಗಳ ಉದ್ಘಾಟನೆ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಶ್ರೀ ಪರಶುರಾಮ್ ಮಾತನಾಡ್ತಾ, ಮಕ್ಕಳಲ್ಲಿ ಯೋಗದ ಕುರಿತು ಆಸಕ್ತಿ ಮೂಡಲು ಇಂತಹ ಸ್ಪರ್ಧೆಗಳು ಅವಶ್ಯಕ. ಆಯುಷ ಇಲಾಖೆಯವರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆಯನ್ನ ಮಾಡುತ್ತಿದ್ದಾರೆ. ನಮ್ಮ ಶಿಕ್ಷಣ ಇಲಾಖೆ ವಿವಿಧ ಶಾಲೆಗಳ ದೈಹಿಕ ಶಿಕ್ಷಕರಿಗೆ ಯೋಗದ ಕುರಿತು ತರಬೇತಿಯನ್ನ ಆಯುಷ್ ಇಲಾಖೆಯವರು ನೀಡಿದ್ದು ಪ್ರತಿನಿತ್ಯ ಮಕ್ಕಳಿಗೆ ಹೇಳಿಕೊಡಲು ಅನುಕೂಲವಾಗಿದೆ ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡ್ತಾ, ಯೋಗವನ್ನ ಕಲಿಯಿರಿ, ರೋಗದಿಂದ ದೂರವಿರಿ. ಯೋಗ ವ್ಯಕ್ತಿಯ ದೈಹಿಕ ವಿಕಾಸಕ್ಕೆ ಮಹತ್ವ ಕೊಡುಗೆಯನ್ನ ನೀಡುತ್ತದೆ. ಯೋಗದಿಂದ ನೆಮ್ಮದಿ, ಶಾಂತಿ, ಚೈತನ್ಯ ಮತ್ತು ಆರೋಗ್ಯವು ವ್ಯಕ್ತಿಯಲ್ಲಿ ಸದೃಢಗೊಳ್ಳುವುದು. ವಿಶ್ವಕ್ಕೆ ಯೋಗವನ್ನ ಪರಿಚಯ ಮಾಡಿಕೊಟ್ಟ ಕೀರ್ತಿ ಭಾರತ ದೇಶಕ್ಕೆ ಸಲ್ಲುತ್ತದೆ. ನಮ್ಮ ದೇಶದ ಯೋಗವು ಜಗತ್ತಿನ ವಿವಿಧ ರಾಷ್ಟ್ರಗಳಲ್ಲಿ ಬೆಳೆದಿರುವುದು ಸಂತೋಷದ ಸಂಗತಿ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಜಿಲ್ಲಾ ಆಯುಷ್ ಅಧಿಕಾರಿಗಳಾದ ಡಾಕ್ಟರ್ ಶಂಕರಗೌಡ ಎಸ್ ಪಾಟೀಲ್ ಅವರು ಮಾತನಾಡ್ತಾ, ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಎಂಬ ಈ ವರ್ಷದ ಯೋಗ ದಿನಾಚರಣೆ ಘೋಷವಾಕ್ಯವಾಗಿದೆ. ಯೋಗಾಭ್ಯಾಸ ಪ್ರತಿಯೊಬ್ಬ ಮನುಷ್ಯನಿಗೆ ಅವಶ್ಯವಿದೆ. ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನ ಮೂಡಿಸಲು ಈ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿದೆ. ಪ್ರತಿನಿತ್ಯ ಇದನ್ನ ಅಭ್ಯಾಸ ಮಾಡಿದರೆ ದೇಹ ಸದೃಢಗೊಳ್ಳುವುದು. ದಿನಾಂಕ 21/6/2024ರಂದು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ಯಶಸ್ವಿಗೊಳಿಸಲು ಕರೆ ನೀಡಿದರು. ಯೋಗ ತರಬೇತುದಾರರಾದ ಡಾಕ್ಟರ್ ತಿಮ್ಮಪ್ಪ ವಡ್ಡೇಪಲ್ಲಿ ಈ ಸ್ಪರ್ಧೆಗಳ ನೇಮಕ ಕುರಿತು ಮಾಹಿತಿಯನ್ನ ನೀಡಿದರು. ವೇದಿಕೆಯಲ್ಲಿ ಡಾಕ್ಟರ್ ಬಸವರಾಜ ಕಟ್ಟಿ, ಡಾಕ್ಟರ್ ಪೂಜಾ ಉಪಸ್ಥಿತರಿದ್ದರು. ಕುಮಾರಿ ಗೀತಾ ಮತ್ತು ಸಂಘಟಕರು ಪ್ರಾರ್ಥನೆ ಮಾಡಿದರು. ಹನುಮಂತ ಸಕಲರನ್ನ ಸ್ವಾಗತಿಸಿ ನಿರೂಪಣೆ ಮಾಡಿದರು. ಈ ಸಂದರ್ಭದಲ್ಲಿ ವಿವಿಧ ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕರು, ಇಲಾಖೆ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. जय गणेश जय गणेश जय मंगल मूर्ति, जय गणेश जय गणेश जय मंगल मूर्ति. ಜೀವಕೋಟಿಗಳಿಗೆಲ್ಲ ನಿನ್ನ ಸ್ಮರಣೆ ಪಾವನ, ಜೀವಕೋಟಿಗಳಿಗೆಲ್ಲ ನಿನ್ನ ಸ್ಮರಣೆ ಪಾವನ. ನಿನ್ನ ನಂಬಿದವರಿಗೆಲ್ಲ ಸಕಲ ಭಾಗ್ಯ ಕೊಡುವನು, ನಿನ್ನ ನಂಬಿದವರಿಗೆಲ್ಲ ಸಕಲ ಭಾಗ್ಯ ಕೊಡುವನು. ನಿನ್ನ ಮಹಿಮೆ ಅರಿತರಿಲ್ಲಿ ಪುಣ್ಯವಂತರೀ ದಿನ, ನಿನ್ನ ಮಹಿಮೆಯಲ್ಲಿ ಪುಣ್ಯವಂತರೀ ದಿನ. ಜಯ ಗಣೇಶ ಜಯ ಗಣೇಶ ಜಯ ಮಂಗಳ ಮೂರ್ತಿ, ಜಯ ಗಣೇಶ ಜಯ ಗಣೇಶ ಜಯ ಮಂಗಳ ಮೂರ್ತಿ. ಗೌರಿ ಮಾಮಯ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಂಕರಗೌಡ ಅವರೇ, ಕಾರ್ಯಕ್ರಮದ ಉದ್ಘಾಟಕರು, ಆತ್ಮೀಯರಾಗಿರುವಂತಹ ಗೌರವಿತ ಪರಶುರಾಮ್ ಸರ್ ಅವರೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ನಮ್ಮ ಈ ಒಂದು ತರಬೇತಿದಾರರಾಗಿರುವಂತಹ ಡಾಕ್ಟರ್ ವಡ್ಡೇಪಲ್ಲಿ ಸರ್ ಅವರೇ, ಮತ್ತೋರ್ವ ಆತ್ಮೀಯರಾಗಿರುವಂತಹ ಬಸವರಾಜ ಕಟ್ಟಿ ಅವರೇ, ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಪೂಜಾ ಮೇಡಮ್ ಅವರೇ, ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ವಿವಿಧ ಶಾಲೆಯ ಎಲ್ಲ ಮುದ್ದು ವಿದ್ಯಾರ್ಥಿಗಳೇ ಹಾಗೂ ಸಕಲ ಶಿಕ್ಷಕರು. ಬಹುಶಃ ನನಗೆ ಬಹಳ ಸಂತೋಷವಾಯಿತು. ಇವತ್ತ ಯೋಗ ಸ್ಪರ್ಧೆಯಲ್ಲಿ ಇಷ್ಟೆಲ್ಲ ಮಕ್ಕಳು ಆಸಕ್ತಿಯಿಂದ
ಸ್ವಇಚ್ಛೆಯಿಂದ ಮುಖ್ಯ ಗುರುಗಳ ಶಿಕ್ಷಕರ ಸಹಕಾರದೊಂದಿಗೆ ಇಲ್ಲೇನು ಆಗಮಿಸಿದ್ರಲ್ಲ, ನಿಮ್ಗೆ ಆತ್ಮೀಯವಾದ ಅಭಿನಂದನೆ ಮತ್ತು ವಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ನಾವು ಏನಾದರೂ ಗಳಿಸಬಹುದು, ಆರೋಗ್ಯವನ್ನು ಗಳಿಸಲಿಕ್ಕಾಗುವುದಿಲ್ಲ. ಏನಾದರೂ ಗಳಿಸಬಹುದು, ಅದು ಆರೋಗ್ಯವನ್ನು ಗಳಿಸಲಿಕ್ಕಾಗಲ್ಲ. ಆರೋಗ್ಯ ಅದಕ್ಕಿಟ್ಟು ಹಳ್ಳಿ ಹಿಡಿದಾಗ ದುಡ್ಡು ನಮಗೆ ಒಂದು ಸಹಾಯ ಮಾಡುವುದಿಲ್ಲ. ಉತ್ತಮ ಆರೋಗ್ಯವಾಗಿರಬೇಕಾದರೆ ಮನುಷ್ಯನಿಗೆ ಯೋಗವನ್ನ ಕಲಿಯಬೇಕು. ಯೋಗವನ್ನ ಕಲಿಯಿರಿ, ರೋಗದಿಂದ ದೂರವಿರಿರಿ. ಯಾರು ಹೇಳ್ಯಾರ? ಹಿರಿಯರು ಯೋಗವನ್ನ ಕಲಿಯಿರಿ, ರೋಗದಿಂದ ದೂರವಿರಿ ಅಂತ ಹಿರಿಯರು ಹೇಳಿದ್ದಾರೆ. ಅದರ ಯೋಗವನ್ನ ಕಲಿಯುವುದರಿಂದ ನಮ್ಮ ದೇಹ ಒಳ್ಳೆ ಪಟತ್ವ ಆಗುತ್ತದೆ. ಅದೇ ಯೋಗವನ್ನು ಕಲಿಯಾದ ದೇಹ ಜಡತ್ವ ಆಗ್ತಾ ಇದೆ. ಆ ಜಡತ್ವದಿಂದ ದೂರ ಇರಬೇಕಾದ್ರೆ ಪ್ರತಿಯೊಬ್ಬರು ಯೋಗವನ್ನ ಕಲಿಯಬೇಕು. ಇಡೀ ಜಗತ್ತಿನ 220 ರಾಷ್ಟ್ರಗಳಲ್ಲಿ 190 ರಾಷ್ಟ್ರಗಳು ಇವತ್ತು ಯೋಗ ದಿನಾಚರಣೆಯನ್ನ ಮಾಡ್ತಾರೆ. ಯೋಗದಲ್ಲಿ ಪಾಲ್ಗೊಳ್ತಾರೆ ಅಂದ್ರೆ ಅದು ಭಾರತ ದೇಶದ ಅತ್ಯಂತ ದೊಡ್ಡ ಕೊಡುಗೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಕಳೆದ ಸಲ ನಮ್ಮ ಬಂಧುಗಳಾಗಿರುವಂತಹ ಡಾಕ್ಟರ್ ಶಂಕರಗೌಡ ಅವರು ಇಡೀ ಒಂದು ಮಹಾತ್ಮ ಗಾಂಧಿ ಸ್ಟೇಡಿಯಂನಲ್ಲಿ ಜಿಲ್ಲಾಡಳಿತದ ಸಹಕಾರದೊಂದಿಗೆ ಅತ್ಯಂತ ಅರ್ಥಪೂರ್ಣವಾಗಿ ಯೋಗ ದಿನಾಚರಣೆಯನ್ನ ಮಾಡುವುದರ ಮೂಲಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿಯ ಯೋಗ ದಿನಾಚರಣೆ ಮಾಡಿದಂತ ಕೀರ್ತಿ ರಾಯಚೂರು ಜಿಲ್ಲೆಯ ಆಯುಷ್ ಸೇರ್ತಾ ಇದೆ. ಬಂದಂತ ಜನರ ಬೇಕಾಗಿರುವಂತಹ ಉಪಾಹಾರ ವ್ಯವಸ್ಥೆ ಆಗಿರಬಹುದು, ಸ್ಥಳದ ವ್ಯವಸ್ಥೆ ಆಗಿರಬಹುದು, ಮೇಲ್ವಿಚಾರಣೆ ವ್ಯವಸ್ಥೆಯಾಗಿ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದ್ರು. ಇಡೀ ಎಲ್ಲ ಜಿಲ್ಲಾಡಳಿತ ಅಭಿವೃದ್ಧಿ ಬರ್ತಾ ಇದೆ. ಯೋಗವನ್ನು ಮಾಡಬೇಕು. ಯೋಗವನ್ನು ಮಾಡುವುದರ ಮೂಲಕ ಆ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯ ವಿದ್ಯಾರ್ಥಿಗಳಿಗೆ ನಿಮಗೂ ಬೇಕಾಗಿದೆ, ನಿಮಗೆ ಇದರ ಮಹತ್ವ ಬೇಕಾಗಿದೆ. ನೀವು ನಿಮ್ಮ ಮುಂದಿನ ಪೀಳಿಗೆ, ಈ ಬರುವಂತ ಪೀಳಿಗೆ ಸಂಪೂರ್ಣವಾಗಿ ಯೋಗದ ಮೂಲಕ ನಿಮ್ಮ ದೇಹವನ್ನು ಸದೃಢವಾಗ್ತಾ ಇದೆ. ನೆಮ್ಮದಿ ಬೇಕಾ? ಯೋಗವನ್ನ ಕಲಿಯಿರಿ. ಶಾಂತಿ ಬೇಕಾ? ಯೋಗವನ್ನ ಕಲಿಯಿರಿ. ಸಂಸ್ಕೃತಿ ವಿಚಾರ ಬೇಕಾ? ಯೋಗವನ್ನ ಕಲಿಯಿರಿ. ದೇಹ ಸದೃಢ ಬೇಕಾ? ಯೋಗವನ್ನ ಕಲಿಯಿರಿ. ಮಾನಸಿಕ ನೆಮ್ಮದಿ ಬೇಕಾ? ಯೋಗವನ್ನ ಕಲಿಯಿರಿ. ಇವೆಲ್ಲವನ್ನ ಕೊಡುವುದು ಯೋಗ. ಆದ್ದರಿಂದ ಪ್ರತಿಯೊಬ್ಬರು ಯೋಗದ ಕಡೆ ಹೆಚ್ಚು ಆಸಕ್ತಿಯನ್ನ ವಹಿಸಿ ಈ ಒಂದು 21ನೇ ತಾರೀಕಿಗೆ ಬರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಇವತ್ತ ಇಲಾಖೆಯವರು ಹಮ್ಮಿಕೊಂಡಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಕ್ರಿಯವಾಗಿ ಆಸಕ್ತಿಯಿಂದ ಆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವಂತೆ ಹೇಳುವುದರ ಮೂಲಕ ನನ್ನ ಮಾತಿಗೆ ವಿರಾಮ ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಮನುಷ್ಯರಿಗೆ ಸಿಬ್ಬಂದಿ ವರ್ಗಗಳು, ಹಿಂದೂ ಮಕ್ಕಳಿಗೆ ಮತ್ತು ಎಲ್ಲ ಶಿಕ್ಷಕ ವೃಂದದವರು ಈಗಾಗಲೇ 9 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮುಚ್ಚಿದ್ದೀವಿ. ಇದು 15 ಅಂತಾರಾಷ್ಟ್ರೀಯ ದಿನಾಚರಣೆ ಅಂಗವಾಗಿ 21ನೇ ತಾರೀಕು ಇರುವುದರಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಯೋಗ ಸ್ಪರ್ಧೆಯಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ, ಎಲ್ಲರೂ ಭಾಗವಹಿಸಬೇಕು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಮತ್ತು ವಿಶೇಷವಾಗಿ ಯೋಗ ಇರೋದು ಮಕ್ಕಳಿಗಾಗಿ, ನಂತರ ನಮ್ಮ ವಯಸ್ಕರಿಗಾಗಿ. ಆ ಒಂದು ಉದ್ದೇಶದಿಂದ ನೀವೆಲ್ಲ ಯೋಗ ಕಲ್ತರ ಮನೆಯಲ್ಲಿ ತಂದೆ ತಾಯಿಯವರಿಗೆ, ಅಣ್ಣ ತಮ್ಮನಿಗೆ ಎಲ್ಲರಿಗೂ ನೀವು ಮಾಡಿ ತೋರಿಸುವಂಥ ಒಂದು ಯೋಗದ ಪ್ರತಿಫಲ ಸಾರ್ವಜನಿಕರಿಗೆ ತಲುಪುತ್ತದೆ. ಅದೇ ರೀತಿಯಾಗಿ ಶಿಕ್ಷಕರು ಕೂಡ ಪ್ರತಿ ಶನಿವಾರದಲ್ಲಿ ದೈಹಿಕ ಶಿಕ್ಷಕರು ನಿಮಗೆಲ್ಲ ಯೋಗ ಕಲಿಸಿಕೊಟ್ಟಿದ್ದಾರೆ. ಅದರೊಂದು ಸದುಪಯೋಗ ತಾವೆಲ್ಲರೂ ಪಡೆದುಕೊಂಡು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ 21ನೇ ತಾರೀಕಿಗೆ ನಮ್ಮ ಕುಟುಂಬದವರಿಂದಾಗಲಿ ಅಥವಾ ಶಿಕ್ಷಕರಾಗಲಿ ಅಥವಾ ಆತ್ಮೀಯರಾಗಲಿ ಎಲ್ಲರೂ ಇವತ್ತು ಶಿಕ್ಷಕರ ಪಾತ್ರ ಮುಖ್ಯ ಇರೋದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಂಗಣಕ್ಕೆ ಆಗಮಿಸಬೇಕಂತೇಳಿ ನನ್ನೊಂದೆರಡು ಮಾತಕ್ಕೆ ಅವಕಾಶ ಕೊಡಕ್ಕಾಗಿ ಈಗಾಗಲೇ 11:30 ಆಯಿತು. ಈ ಸತಿ ಒಂದು ಸೆಷನ್ ಮುಗಿಬೇಕಾಗಿತ್ತು, ತಡವಾಗಿದ್ದಕ್ಕೆ ನಮ್ಮೆಲ್ಲರ ಕ್ಷಮೆ ಕೋರುತ್ತಾ ಈ ಕಾರ್ಯಕ್ರಮ ಮುಂದುವರೆದಂತೆ ನಾನೊಂದೆರಡು ಮಾತು ವಿರಾಮ ಮಾಡ್ತೇನೆ. ಜೈ ಹಿಂದ್. ಯೋಗ ದಿನಾಚರಣೆಗಾಗಿ ನಮ್ಮ ರಾಯಚೂರು ನಗರ ಮತ್ತು ಗ್ರಾಮೀಣ ಪ್ರದೇಶದ ವಿವಿಧ ಮಹಿಳಾ ಶಾಲಾ ಮಕ್ಕಳು ಮತ್ತು ಯೋಗ ಪಟಗಳಿಗೆ ಯೋಗ ಸ್ಪರ್ಧೆಗಳನ್ನ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಯೋಗ ಸ್ಪರ್ಧೆಗಳ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಹಾಜರಾಗಿರುವಂತಹ ನಮ್ಮ ದಕ್ಷಿಣ ಜಿಲ್ಲೆಯ ಆಯುಷ್ ಶ್ರೀ ಶಂಕರ್ ಅವರೇ,
ನಮ್ಮ ಸಹೋದರರಾದ ರತ್ನ ಸಂಸ್ಥೆಯ ಮಲ್ಲಪ್ಪ ಬೆಂಗಳೂರು ಮಹೇಶ್ ಮಧ್ಯ ಮಂಡಳಿಗಳೇ ಪೂಜಾರಿಗಳು ಮತ್ತು ನಮ್ಮ ಯೋಗ ತರಬೇತುದಾರರಂತ ವಿದ್ಯಾಭ್ಯಾಸಗಳು ಎಲ್ಲ ನನ್ನ ಶಿಕ್ಷಕ ವೃಂದದವರೇ ಬಾಲಕರೇ ಮತ್ತು ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಬರುವಂತಹ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವೆಲ್ಲರೂ ನಮ್ಮ ಶಾಲೆಗಳಲ್ಲಿ ಮತ್ತು ನಗರದ ಮಹಾತ್ಮ ಗಾಂಧೀಜಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಯೋಗ ಪ್ರದರ್ಶನ ಮಾಡುವ ಮೂಲಕ ಆಚರಣೆಯನ್ನು ಮಾಡಬೇಕಂತ ನಾವು ನಿರ್ಣಯ ಮಾಡಿದ್ದೀವಿ. ನಮ್ಮ ಹಿನ್ನೆಲೆಯಲ್ಲಿ ಉತ್ತಮವಾಗಿ ಯೋಗವನ್ನು ಪ್ರದರ್ಶನ ಮಾಡುವಂತಹ ಯೋಗಪಟುಗಳಿಗೆ ಸ್ಪರ್ಧೆಯನ್ನು ಏರ್ಪಡಿಸಿ ಅದರಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ಪತ್ರ ಬಹುಮಾನವನ್ನು ನೀಡಲಿಕ್ಕೆ ಇಲಾಖೆ ಇಚ್ಛೆಪಟ್ಟಿದೆ. ತಾವೆಲ್ಲರೂ ಬಹಳಷ್ಟು ಸಂಖ್ಯೆಯಲ್ಲಿ ಇವತ್ತಿನ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿದರು ಎಂಬ ಸಂತೋಷದ ವಿಷಯ. ಯೋಗದ ಮಹತ್ವದ ಬಗ್ಗೆ ತಮ್ಮೆಲ್ಲರೂ ಗೊತ್ತಿದೆ. ಇವತ್ತಿನ ಒತ್ತಡದ ನಡುವೆ ಪ್ರತಿ ಇಲಾಖೆ ಯಾವುದೇ ರಂಗಗಳನ್ನು ಅದು ರಾಷ್ಟ್ರೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಆರೋಗ್ಯವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಎಲ್ಲಾ ಒಂದು ರಂಗದಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಒತ್ತಡವನ್ನ ಎದುರಿಸುವಂಥದ್ದು ಕಷ್ಟ ಆಗ್ತಾ ಇದೆ. ಅಂತ ಒತ್ತಡವನ್ನ ನಾವು ಎದುರಿಸಿ ಬದುಕಬೇಕಾದ್ರೆ ನಾವು ಕೇವಲ ವೈದ್ಯಾಲಯಗಳ ಮೂಲಕ ಇಂಥ ಜನರ ಮೂಲಕ ಮಾಡಿದ್ರೆ ಸಾಧ್ಯ ಇಲ್ಲ. ಅದು ಕೇವಲ ಯೋಗದಿಂದ ಮಾತ್ರ ನಮ್ಮ ಒತ್ತಡವನ್ನ ನಾವು ಕಳ್ಕೊಳ್ಳೋದಕ್ಕೆ ಸಾಧ್ಯ ಮಾಡ್ಕೊಂಡಿದ್ವಿ. ಇದು ಇಡೀ ವಿಶ್ವಕ್ಕೆ ನಮ್ಮ ದೇಶ ವೇದಿಕೆ. ಹಾಗಾಗಿ ತಾವೆಲ್ಲರೂ ಯೋಗದ ಮಹತ್ವವನ್ನು ಅರ್ಥಕೊಂಡು ಅದೇನು ಯೋಗಪರರಾಗಿದ್ದಾರಲ್ಲ, ಬಹಳಷ್ಟು ಸಂತೋಷ ವಿಷಯ. ಮತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿನೇ ಯೋಗದ ಬಗ್ಗೆ ಬಹಳಷ್ಟು ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ನಮ್ಮ ಆಯುಷ್ ಇಲಾಖೆಯ ವತಿಯಿಂದ ಮಾಡಲಾಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಶಂಕರಗೌಡ ಸರ್ ಅವರ ನೇತೃತ್ವದಲ್ಲಿ ಪ್ರತಿ ಬಾರಿಯೂ ಕೂಡ ಯೋಗ ದಿನದಿಂದ ನಾವು ಕಾಣ್ತೀವಿ.